ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿಂದು ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರೋದು ಪನ್ನೀರ್ ತವಾ ಫ್ರೈ. ಇವಾಗ ಪನ್ನೀರು 100 ಗ್ರಾಮ್ ಆಫ್ ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೆ ಚಿಲ್ಲಿ ಪೌಡರ್, ಜೀರಿಗೆ ಪೌಡರು, ಚಾಟ್ ಮಸಾಲ, ಪೆಪ್ಪರ್ ಪೌಡರು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಪೌಡರ್ ಹಾಕ್ಕೊಳ್ಳಿ. ಮ್ಯಾರಿನೇಟ್ ಮಾಡ್ಕೊಳ್ಳೋಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡಾದ್ಮೇಲೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಉಪ್ಪಿಗೆ ಎಷ್ಟು ಬೇಕೋ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ನನಗೆ ಕ್ಯಾಮ್ರಾ ಇಟ್ಕೊಂಡು ಅಷ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಕ್ಕಾಗಿಲ್ಲ. ಆಮೇಲೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಲೆ ಮೇಲೆ ತವೆಗೆ ಒಂಚೂರು ಬಟರ್ ಹಾಕ್ಕೊಳ್ಳಿ. ಬಟರ್ ಹಾಕ್ಕೊಂಡು ಬಟರ್ ಯೂಸ್ ಮಾಡ್ಬೋದು, ಅಂದರೆ ಹೆವಿ ಯೂಸ್ ಮಾಡ್ಬೋದು. ಆಯಿಲ್ಗಿನ ಬಟರ್ ಯೂಸ್ ಮಾಡಿಬಿಟ್ಟು ಒಂದೊಂದೇ ಸ್ಲೈಸ್ನ ಮ್ಯಾರಿನೇಟ್ ನೀವು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು ಅದನ್ನು. ಇವಾಗ ಒಂದೊಂದೇ ಹಾಕ್ಕೊಂಡು ತವಾದ ಡೀಪ್ ಫ್ರೈ ಮಾಡಿ. ಫುಲ್ಲು ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಫ್ರೈ ಮಾಡಿ. ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ, ಡಯಟ್ ಫುಡ್ಡಲ್ಲಿ ನೀವೇನಾದರೂ ಸೊಪ್ಪು ಕಾಳು ಬರೀ ಅದೇ ತಿಂದು ಬೋರ್ ಆಗಿರೋರು ನೀವು ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಏನು ಇಷ್ಟೊಂದು ಬಟರ್ ಹಾಕಿದ್ದಾರಲ್ಲ ಅಂತ ಅಂದ್ಕೊಬೇಡಿ. ಅದು ಬಟರ್ ಏನೋ ಅಷ್ಟು ಇದಾಗಲ್ಲ, ನಿಮಗೆ ಕಮ್ಮಿನೇ ಅದು. ಬಟ್ ನಂಗೆ ಕಾಣಿಸ್ತದೆ ಕ್ಯಾಮ್ರಾದಲ್ಲಿ, ನಾನು ಸ್ವಲ್ಪನೇ ಹಾಕಿರೋದು ಬಟರು. ಫ್ರೈ ಮಾಡಿಕೊಂಡು ಅದನ್ನು ಫುಲ್ಲು ಇದು ಫ್ರೈ ಆದಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ನನಗೇನು ಅಷ್ಟು ಎಣ್ಣೆ ಅನಿಸಿಲ್ಲ, ಯಾಕಂದರೆ ನಾನು ಇದನ್ನು ಬರೀ ಪನ್ನೀರ್ ತವಾ ಫ್ರೈ ನಾನು ತಿನ್ನಬೇಕಾದ್ರೆ ಒಂದು ಚಪಾತಿ ತಿನ್ಕೊಂಡ್ಬಿಡ್ತೀನಿ. ಅದ್ರ ಮೇಲೆ ನನಗೇನು ಅನಿಸುತ್ತೆ, ಚಪಾತಿ ನಾನು ಆಯಿಲೇ ಯೂಸ್ ಮಾಡಲ್ಲ, ಬಟರ್ ಏನು ಯೂಸ್ ಮಾಡಲ್ಲ. ಬಟ್ ತವಾ ಫ್ರೈಗೆ ನಾನು ಈಗ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಮ್ಯಾರಿನೇಟ್ ಮಾಡಿ ಹಾಕಿರ್ತೀವಲ್ಲ, ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ ಪನ್ನೀರಲ್ಲಿ. ನಾನ್ ಸ್ಟಿಕ್ಕಾಗಿ ನೀವು ಯೂಸ್ ಮಾಡ್ತೀರ ಅಂದರೆ ಬಟರ್ ಹಾಕಿ ಎಣ್ಣೆ ಹಾಕೋ ಅವಶ್ಯಕತೆಯೇ ಇರಲ್ಲ. ನಾನಿಲ್ಲಿ ಸ್ಟೀಲ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆದರೂ ಆಯಿಲ್ ಇಲ್ಲ ಅಂದರೆ ಫ್ರೈ ಮಾಡೋಕ್ಕಾಗಲ್ಲ ಅಂತ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಎಲ್ಲ ಕಡೆ ಬೇಯಬೇಕಲ್ವಾ ಪನ್ನೀರು. ಚೆನ್ನಾಗಿ ತಿರುಗಿಸ್ಕೊಂಡು ಅದು ಚೆನ್ನಾಗಿ ರೋಸ್ಟ್ ಮಾಡಿ. ಹೈ ರೋಸ್ಟ್ ಮಾಡಬೇಡಿ, ಸ್ಲಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಡಯಟ್ ಮಾಡ್ತಿದ್ದೀರಾ ಅಂತಂದರೆ ಮಾಡಿ, ಇದನ್ನೆಲ್ಲ ಯೂಸ್ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಹೈ ಪ್ರೋಟೀನ್ ಫುಡ್ಸ್ ಇದು. ನೀವು ಕರ್ಡ್ ರೈಸ್ ಜೊತೆ ತಿನ್ಬೋದು. ಕರ್ಡ್ ರೈಸ್ ಅಂದರೆ ಸ್ಮಾಲ್ ಕಪ್ ಆಫ್ ರೈಸ್ ಕರ್ಡು ಇದು ತಿಂದರೆ, ಯೋಗಟ್ಟು ಕರ್ಡು ಇದೆಲ್ಲ ಯೂಸ್ ಮಾಡಿ. ತುಂಬ ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಪ್ರೋಟೀನ್ ಸಿಗುತ್ತೆ, ಕ್ಯಾಲರೀಸ್ ಬರ್ನ್ ಆಗುತ್ತೆ. ಕ್ಯಾಲರೀಸ್ ಬರ್ನ್ ಆಗಬೇಕಂದ್ರೆ ನೀವು ಮೇನ್ ವಾಕಿಂಗ್ ಮತ್ತು ಎಕ್ಸಸೈಸ್ ಮಾಡಲೇಬೇಕು. ಇವಾಗ ನೋಡಿ, ನಾನು ಹೀಗೆ ಮಾಡಿನೇ ವೆಯ್ಟ್ ಲಾಸ್ ಮಾಡಿರೋದು. ಈ ಥರ ಯಮ್ಮಿ ಫುಡ್ಸ್ ತಿನ್ಕೊಂಡೆ. ಇವಾಗ ನೋಡಿದ್ರಲ್ಲ, ಪನ್ನೀರ್ ತವಾ ಫ್ರೈ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ